ಸ್ವಾಗತ. ಶಾಸಕ ಆರ್.ವಿ. ದೇವರಾಜ್ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬರ್ತಾ ಇದೆ. ಶಾಸಕ ಆರ್.ವಿ. ದೇವರಾಜ್ ವಿರುದ್ಧ ಪಾಲಿಕೆ ಸದಸ್ಯ ಎನ್.ಆರ್. ರಮೇಶ್ ಭೂ ಕಬಳಿಕೆ ಆರೋಪ ಹೊರಿಸಿದ್ದಾರೆ. ಬಿಬಿಎಂಪಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಭೂ ಕಬಳಿಕೆ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಶಾಸಕ ಆರ್.ವಿ. ದೇವರಾಜ್ ಸಿದ್ದಯ್ಯ ರಸ್ತೆ ಹಾಗೂ ಶಬರಿ ರಸ್ತೆಯಲ್ಲಿ ಪಾಲಿಕೆಗೆ ಸೇರಿದ 70 ಕೋಟಿ ರೂಪಾಯಿ ಬೆಲೆಯ ಜಾಗ ಕಬಳಿಸಿದ್ದಾರೆ ಅಂತ ಆರೋಪಿಸಿದ್ರು. 4 ಜನರ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ನೋಂದಣಿ ಮಾಡಿಕೊಂಡಿದ್ದಾರೆ. ಆರ್.ವಿ. ದೇವರಾಜ್ ಪತ್ನಿ ಮಮತಾ ದೇವರಾಜ್, ಪಾಲಿಕೆ ಮಾಜಿ ಸದಸ್ಯ ಟಿವಿ ಪ್ರಭು ಪತ್ನಿ ಜ್ಯೋತಿ ಭೂ ಕಬಳಿಕೆಯಾಗಿದೆ ಎಂದು ಆರೋಪಿಸಿದ್ರು. ಕಬಳಿಸಿದ ಜಾಗದಲ್ಲಿ ಪೈ ವೈಭವ್ ಹೋಟೆಲ್ ಹಾಗೂ ಶಬರಿ ರೆಸಿಡೆನ್ಸಿ ಎಂಬ ವಾಣಿಜ್ಯ ಸಂಕೀರ್ಣವನ್ನ ನಿರ್ಮಿಸಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಮತ್ತೊಂದು ಭೂ ಕಬಳಿಕೆ ಪ್ರಕರಣ ಬಯಲಿಗೆ ಬರ್ತಿರೋದು, ಏನಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ? ಸ್ಮಿತಾ, ಪಾಲಿಕೆ ಸದಸ್ಯ ಎನ್.ಆರ್. ರಮೇಶ್ ಅವರು ಇವತ್ತೊಂದು ಸುದ್ದಿಗೋಷ್ಠಿ ಮಾಡಿದ್ರು. ಅವರು ಚಿಕ್ಕಪೇಟೆ ಶಾಸಕ ಆರ್.ವಿ. ದೇವರಾಜ್ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಚಿಕ್ಕಪೇಟೆ ಶಾಸಕ ಆರ್.ವಿ. ದೇವರಾಜ್ ಅವರು ಮತ್ತೆ ಪಾಲಿಕೆ ಮಾಜಿ ಸದಸ್ಯ ಟಿವಿ ಪ್ರಭು ಅವರು, ಇವರು ಮತ್ತೆ ಇವರಿಬ್ಬರ ಪತ್ನಿಯರು ಪಾಲಿಕೆಗೆ ಸೇರಿದ 2 ಜಾಗಗಳನ್ನ, 2 ಪ್ರತ್ಯೇಕ ಜಾಗಗಳನ್ನ ಭೂ ಕಬಳಿಕೆ ಮಾಡಿ ಒಂದು ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಿದ್ದಾರೆ, ಇನ್ನೊಂದು ಹೋಟೆಲ್ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೂಡ ಎನ್.ಆರ್. ರಮೇಶ್ ಅವರು ಬಿಡುಗಡೆ ಮಾಡಿದ್ದಾರೆ. ಸಿದ್ದಯ್ಯ ರಸ್ತೆಯಲ್ಲಿರುವಂತಹ 5211 ಚದರ ಅಡಿ ಒಂದು ಜಾಗ, ಮತ್ತೆ ಇನ್ನೊಂದು 3299 ಚದರ ಅಡಿಯ ಜಾಗ, ಈ 2 ಜಾಗಗಳನ್ನ 2003ರಲ್ಲಿ 4 ಜನರ ಬೇನಾಮಿ ಹೆಸರುಗಳಲ್ಲಿ ಜಿಪಿಎ ಮಾಡಿಸ್ಕೊಂಡು, ಪವರ್ ಆಫ್ ಅಟಾರ್ನಿ ಮಾಡಿಸ್ಕೊಂಡು, ಆ ಮೂಲಕ ನಕಲಿ ದಾಖಲೆ ಸೃಷ್ಟಿ ಮಾಡಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಮತ್ತೆ ಈ ಭೂ ಕಬಳಿಕೆ ಮಾಡಿದ್ದಾರೆ, ಈ ಜಾಗದಲ್ಲಿ ಒಂದರಲ್ಲಿ ಪೈ ವೈಭವ್ ಅನ್ನುವಂತ ಒಂದು ಹೋಟೆಲ್ ನ ನಿರ್ಮಾಣ ಮಾಡಿದ್ದಾರೆ. ಅದು ಸುಮಾರು 15 ಕೋಟಿಗೂ ಹೆಚ್ಚು ಮೌಲ್ಯ ಇರುವಂತದ್ದು. ಇನ್ನೊಂದು ಕೂಡ ರೆಸಿಡೆನ್ಸಿ, ಒಂದು ವಾಣಿಜ್ಯ ಸಂಕೀರ್ಣವೊಂದನ್ನ ನಿರ್ಮಾಣ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಮಾರುಕಟ್ಟೆ ಬೆಲೆ ಸುಮಾರು 70 ಕೋಟಿ ಆಗುತ್ತೆ, ಸರ್ಕಾರಿ ಬೆಲೆ ಸುಮಾರು 40 ಕೋಟಿಯಷ್ಟು ಅಕ್ರಮ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಎನ್.ಆರ್. ರಮೇಶ್ ಅವರು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಎನ್.ಆರ್. ರಮೇಶ್ ಅವರು BMTF ಕೂಡ ದೂರು ಕೊಟ್ಟಿರುವಂತದ್ದು, ಮತ್ತೆ ಕಮಿಷನರ್ ಅವರು ಕೂಡ ದೂರು ಕೊಟ್ಟಿದ್ದಾರೆ. ಈ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಆರ್.ವಿ. ದೇವರಾಜ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸ್ಮಿತಾ, ಮಸೂದ್, ಹಾಗಾದ್ರೆ ದೂರು ದಾಖಲು ಮಾಡಿದ್ಮೇಲೆ ಯಾವ ರೀತಿ ತನಿಖೆ ಮುಂದುವರೆದಿದೆ? ತನಿಖೆ ಮುಂದುವರಿಯೋ ಚಾನ್ಸಸ್ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಯಾಕಂದ್ರೆ ದೇವರಾಜ್ ಅವರು ಕೂಡ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಈಗಾಗಲೇ ಎನ್.ಆರ್. ರಮೇಶ್ ಅವರು BMTF ಅವರಿಗೆ ಒಂದು ದೂರು ಕೊಟ್ಟಿದ್ದಾರೆ. BMTF ಬಿಬಿಎಂಪಿನಲ್ಲೇ ಒಂದು ತನಿಖಾ ಸಂಸ್ಥೆ, ಅದಕ್ಕೆ ದೂರು ಕೊಟ್ಟಿರುವಂತದ್ದು. ಅವರು ತನಿಖೆ ಕೂಡ ಶುರು ಮಾಡಿಕೊಂಡಿದ್ದಾರೆ. ಪಾಲಿಕೆಗೆ ಸೇರಿದಂತಹ ಹಲವು ಆಸ್ತಿಗಳನ್ನ ಜನಪ್ರತಿನಿಧಿಗಳು ಸೇರಿದಂತೆ ಹಲವು ಸಾರ್ವಜನಿಕರು ಕೂಡ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಈ ಒಂದು ದಾಖಲಾತಿ ಪ್ರಕಾರ ಜನಪ್ರತಿನಿಧಿ ಅಂದ್ರೆ ಶಾಸಕರಾಗಿರುವಂತಹ ಆರ್.ವಿ. ದೇವರಾಜ್ ಅವರು ಕೂಡ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಬಹಳ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು, ಏನ್ ಆಸ್ತಿ ಕಬಳಿಕೆ ಆಗಿದೆ ಅದನ್ನ ವಾಪಸ್ ತಗೋಬೇಕು ಅನ್ನುವಂತ ಆಗ್ರಹವನ್ನ ಎನ್.ಆರ್. ರಮೇಶ್ ಮಾಡಿರುವಂತದ್ದು. ಆದ್ರೆ ಪಾಲಿಕೆ ಒಬ್ಬ ಜನಪ್ರತಿನಿಧಿ ವಿರುದ್ಧ ಕ್ರಮ ತಗೊಳ್ಳುತ್ತಾ BMTF ಅವರು FIR ದಾಖಲು ಮಾಡಿದ್ರು ಕೂಡ ಕಮಿಷನರ್ ಅವರು ಅಂತಿಮವಾಗಿ ಆ ಜಾಗವನ್ನು ಪಾಲಿಕೆಗೆ ವಾಪಸ್ ತಗೋಬೇಕು. ಅದೊಂದು ಕ್ರಮ ಆಗುತ್ತಾ ಅನ್ನುವಂತ ನಿರೀಕ್ಷೆ ಇದೆ. ಬಟ್ ಅದಾಗುತ್ತಾ ಇಲ್ವೋ ಅನ್ನೋದು ಕಾದ್ ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಶಾಸಕರಾದಂಥ ಆರ್.ವಿ. ದೇವರಾಜ್ ಅವರು ಮತ್ತು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಟಿವಿ ಪ್ರಭು ಅವರು ಮತ್ತು ಅವರ ಇಬ್ಬರ ಶ್ರೀಮತಿಯವರ ಹೆಸರಿನಲ್ಲಿ ಪಾಲಿಕೆಯ ಸ್ವತ್ತು, ಒಂದು ಕೃಷ್ಣಮೂರ್ತಿ ಅವರಿಂದ ನಾವು ರಸ್ತೆಗೆ ಅಂತೇಳಿ, ಲಿಂಕ್ ರಸ್ತೆಗೆ ಅಂತೇಳಿ ಕೃಂಬಿಗಲ್ ರಸ್ತೆ ಮತ್ತು ಸಿದ್ದಯ್ಯ ರಸ್ತೆಗೆ ಕೂಡು ರಸ್ತೆ ಅಂತ ಹೇಳಿ ಅದಕ್ಕೆ ತೊಗೊಂಡಿದ್ದಂಥ 5211 ಚದರ ಅಡಿ ವಿಸ್ತೀರ್ಣದ ಒಂದು ಸ್ವತ್ತು ಕೃಷ್ಣಮೂರ್ತಿ ಅವರಿಂದ ನಾವು ತೊಗೊಂಡಿದ್ದಂಥ ಸ್ವತ್ತು. ಹಾಗೆ ಮುರಳೀಧರ್ ಸಿಂಗ್ ಅನ್ನೋರಿಗೆ ಅದರ ಪಕ್ಕದ ಸ್ಥಳನೇ ಲೀಸ್ಗೆ 35 ವರ್ಷಕ್ಕೆ ಗುತ್ತಿಗೆಗೆ ಅಂತ ನೀಡಿದ್ದಂಥ ಒಂದು ಸ್ವತ್ತು. ಅದು ಸುಮಾರು 3299.4 ಚದರಡಿ ವಿಸ್ತೀರ್ಣದ ಈ ಒಂದು ಜಾಗ. ಅಂದರೆ ಒಟ್ಟಾರೆಯಾಗಿ ಹೇಳಿದರೆ ಸುಮಾರು 9000 ಚದರಡಿ ವಿಸ್ತೀರ್ಣದ ಈ ಒಂದು ಜಾಗವನ್ನು ಆರ್.ವಿ. ದೇವರಾಜ್ ಅವರು, ಟಿವಿ ಪ್ರಭು ಅವರು ನಕಲಿ ದಾಖಲೆಗಳನ್ನು ತಯಾರು ಮಾಡಿಕೊಂಡು ಪಾಲಿಕೆಗೆ ಸೇರಿದಂಥ ಸುಮಾರು 40 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿಗೆ ಸರ್ಕಾರಿ ದರ ಬೆಲೆ ಬಾಳುವಂಥ ಒಂದು ಪ್ರಾಪರ್ಟಿ, 2 ಪ್ರಾಪರ್ಟಿಗಳನ್ನು